ನೀವು ನೋಡಿ ಕಳಿಸಿ ಲೆಟರ್ ಕಳಿಸಿಲ್ಲ ಲೆಟರ್ ತೋರಿಸಿದ್ರೆ ಗೊತ್ತಾಗ್ತದೆ ಕಷ್ಟ ಆಗಿಂತ ನಾವು ಹೇಗೆ ಹದಿನಾರಕ್ಕೆ ಹನ್ನೆರಡು ಸ್ಪಂದನೆ ಅವ್ರು ಬಾಡಿಗೆ ಮಾಡು ಯಾಕೆ ಅವರು ಮನೇಲೆ ಇವಾಗ ಪ್ರಶ್ನೆ ನನ್ನನ್ನು ಒಳಗೆ ಹೋಗಿ ಕೂತ್ಕೊಳ್ಳಿದ್ದು ಸಮಯ ಇಲ್ಲಿಲ್ಲ ನಾನು ಇಲ್ಲೇ ಕೂತಿರ್ತೀನಿ ನಮ್ಮದು ಎನ್ಕ್ವೈರಿ ಮಾಡಿ ಕಂಪ್ಯೂಟರ್ ಕ್ಲಾಸ್ ಹೋಯ್ತಾವಳಂತ ಅಂತ ಹೇಳ್ಬಿಟ್ಟು ಅಂತ ಅದೇನು ಮಾಡಿ ಅಂತಂದು ನಮ್ಮ ಮೊಮ್ಮಗಳು ಮಕ್ಕಳನ್ನ ಮೊಮ್ಮಗಳನ್ನೆಲ್ಲ ಕೊಡ ಕೊಟ್ಟು ತಿರ್ಗಾಕೋದು ತಿರ್ಗಾಕೋದು ನಮ್ಮಗ ಪಶ್ಚಿಮದಲ್ಲಿ ಚೇರು ಆಮೇಲೆ ಕಸಿ ನೋಡಿ ಸರ್ ಕಸಿ ನೋಡಿ ಸರ್ ಆಮೇಲೆ ತಗೊಂಡು ಹೋಗ್ತಾರೆ ಮೇಲವೇ ಮೇಲೆ ತಿನ್ನೋದು ಆಚೆ ಇನ್ನೊಂದಿದ್ದವ ಮೇಲೆ ನೋಡಿ ತರ್ತಿದ್ದು ಅವರು ಕೂತ್ಕೊಂಡು ಮತ್ತೆ ಯಾಕೆ ಹಂಗೆ ರೀ ಅವ್ರೇನು ಆಡಾಡ್ತಾ ಇಲ್ಲ ಬಾ ಇಷ್ಟಪ್ಪ ನಾವು ಯಾರ ಸಾನಿಗ್ರ ಹಿಂಗೆ ಹಂಗಿದ್ರೆ ಹಲೋ ಹಾಂ ಹಾಂ ಓಕೆ ಬೇಜಾ ವಾಟ್ಸಪ್ನಲ್ಲಿ ಇದೆಯಾ तुम्हें 3 है हम बात करते हैं नाक बात ओके कट माउंटी बन में ಟವಲ್ ಇರ್ತವ ಎಲ್ಲ ಏನು ಹಿಂಗೆ ಹಾಕಿದಿರಲ್ಲ ಇವತ್ತೊಂದು ಹಾಕಿರ್ತ ಪ್ಯಾಂಟ್ರಿ ಎಲ್ಲ ಹಾಂ ಫೋನ್ ನಂಬರ್ ಇಲ್ಲ ಅದು ನಂಬರ್ ಹೋಗಲ್ಲ ಅವರು ರಮ್ಯ ಐತ್ರಿ ರಮ್ಮಿ ಇಲ್ಲ ಇರ್ತಾ ಬಂದು ಇಲ್ಲ ಮಾತಾಡಿಲ್ಲ ಹಾಂ ಸರ್ ಅವನು ರಾಮನು ಸರ್ ರಾಮನು ಇದು ಕೂತಿದ್ದ ಸರ್ ರಾಮನು ಪವನನ್ನು ಇದು ಕೂತಿದ್ದ ಸರ್ ಈಗ ಇವರು ನಮ್ಮ ಸ್ನೇಹಿತರು ಸರ್ ಇವರು ಭಾಸ್ಕರ್ ಅಂತ ಇವರು ನಮ್ಮ ತಂಗಿ ಸರ್ ಅವ್ರ ಮನೇಲಿ ಏನಾಯ್ತು ಅಂದ್ರೆ ನಮ್ಮ ತಾಯಿಯನ್ನು ಸರ್ ಆಚೆ ಬೆಲ್ ಮಾಡಿದ್ರು ಬೆಲ್ ಮಾಡಿದ ತಕ್ಷಣ ನಾನು ಆಚೆ ಹೋದೆ ಹೋದಿದ ತಕ್ಷಣ ನಾವು CC ಕ್ಯಾಮ್ರದ್ದು CC ಕಣ್ಮ ನಾವು ರಮೇಶ್ ಅವ್ರು ನೋಡಿದ್ದು ರಮೇಶ್ ಅವ್ರು ನೋಡಿದ್ರೆ ರಮೇಶ್ ಯಾರೋ ನೀನು ನೋಡೋಕೆ ಬಂದಿದ್ದಾರೆ ಬಾಪ ಅಂದೆ ನನ್ನ ಮಗ ಅವಾಗ ಆಚೆಗೆ ಬಂದಿದ ತಕ್ಷಣ ಒಳಗೆ ಬಂದ್ರಿ ಒಳಗೆ ಆಚೆ ಮಾತಾಡೋದು ಏನೈತಿ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಕೂಡಿಸ್ಕೊ ಅದೇ ನೀನೇ ಕರ್ದಿತ್ತು ನಮ್ಮ ತಂಗಿನ ಅವತ್ತೇನು ನೋಡೋದು ಮಳೆ ಆಗ್ತದೆ ನಮ್ಮ ತಂಗಿ
ತಂಗಿ ತಾಣಕ್ ಬರಲ್ಲ. ಇನ್ನೊಬ್ರು ತಂಗಿ ಡೈರೆಕ್ಟ್ ಇಲ್ಲಿ ಇದ್ರು ಅಂದ್ರೆ ಅವರು ಅದು ಬೇರೆ ವಿಷಯ. ಏಜ್ ಎಷ್ಟು ನಿಮ್ಮ ತಾಯಿಯವರಿಗೆ? 74. ಮನೆ ನಂಬರ್ ಇದೆ ಅಲ್ಲ? ರಾಜಗೋಪಾಲ್ ನಿಮ್ಮ ಜೊತೆ ಇರೋದಲ್ವಾ ಅವತ್ತಿಂದನು? ತಮ್ಮ ತಮ್ಮ ಹೆಂಡತಿ ತಮ್ಮ ಮಕ್ಕಳು ನಾನು ಎಲ್ಲ ಜಾಯಿಂಟ್ ಫ್ಯಾಮಿಲಿ. ಇವರೊಬ್ರು ಇದ್ರು, ಆಮೇಲೆ ಇನ್ನೊಬ್ರು ಯಾರು ಇದ್ರು? ಇದು ತಂಗಿ ಮಕ್ಕಳು. ತಂಗಿ ಮಗಳು ಎಷ್ಟು ವರ್ಷ? ಅವ್ರು ನಾನು ಈಗ 25 ವರ್ಷ. 25 ವರ್ಷ. ತಂಗಿ ಮಗಳು ಈ ಹೆಸರೇನು? ಶಿಲ್ಪ. ಶಿಲ್ಪ. ಅವ್ರ ತಂದೆ ಹೆಸರೇನು? ಲಿಂಗರಾಜ್ ಸರ್. ಲಿಂಗರಾಜು. ಅವರು ಬಾಣ್ತನೆ 25 ವರ್ಷನಾ? 25 ವರ್ಷ ಸರ್. ಅವ್ರು ಬಾಣ್ತನಕ್ಕೆ ನಮ್ಮಲ್ಲಿ ಎಲ್ಲಿ ಅವ್ರ ಅಡ್ರೆಸ್ ಯಾವುದು? ಮನೆ ನಂಬರ್ ಅಲ್ಲ, ಬಾಣ್ತನಕ್ಕೆ ನಮ್ಮಲ್ಲಿ ಇಲ್ಲಿ ಅವರು ಕೊಟ್ಟರೆ ತುಮಕೂರು. ಆಯ್ತು, ಅಡ್ರೆಸ್ ಅಡ್ರೆಸ್ ಎಲ್ಲಿ? ಇವ್ರು ನಿಮ್ಮ ಮನೆ ನಮ್ಮನೆ ಅಡ್ರೆಸ್ ಪಕ್ಕದ ಬಿಲ್ಡಿಂಗ್. ಏಯ್ ಬಾಣ್ತನ ನಾವು ನಮ್ಮನೆ ಕರ್ಕೊಂಡಿದ್ದು. ಆಯ್ತು, ಅದನ್ನೇ ಅಡ್ರೆಸ್ ಹೇಳಿ. ಈಗ ಅವ್ರು ಎಲ್ಲಿ ಇರ್ತಾರೆ ಪ್ರೆಸೆಂಟ್ ಆ ಅಡ್ರೆಸ್ ಬೇಕು. ಆಮೇಲೆ ಇದ್ರ ತಾಂತ್ರಿಕ ಬಂದಿದ್ದು ಅಂತ ಪ್ರೆಸೆಂಟ್ ಅವರು ಇರೋದು ತುಮಕೂರು. ಬಾಣ್ತನಕ್ಕೆ ನಾವು ಕರ್ಕೊಂಡಿದ್ದು ನಮ್ಮ ಮನೆಗೆ. ಆ ಅಡ್ರೆಸ್ ಆ ಅಡ್ರೆಸ್ ಹೇಳಿ. ಇಡೀ ಇದೆ ವಿದ್ಯಮಾನ. ನೀವ್ ಹೇಳಿರ್ತಾನೆ ಬಾಣತನಕ್ಕೆ ಕರ್ಕೊಂಡ್ ಬಂದಿನಿ ಅಂತ, ಹಂಗಾರೆ ಅವ್ರ ಮನೆ ಎಲ್ಲ ಇರ್ತಾನೆ ಅಲ್ಲಿ ಅಡ್ರೆಸ್ ಅಲ್ಲಿ ಬರೀತೀವಿ. ಆಮೇಲೆ ಬಾಣತನಕ್ಕೆ ಇಲ್ಲಿ ಬಂದಿದ್ದು ಬೇರೆ ಬಂದಿದ್ದು ಮನೆಗೆ. ಬಾಣತನಕ್ಕೆ ನಾವು ಬಂದಿದ್ದೆ ಅಂತ ಅಲ್ಲ ಕೋಳಿಹಳ್ಳಿ ಸರ್, ಕೋಳಹಳ್ಳಿ ಗ್ರಾಮ. ಕೋಳಿಹಳ್ಳಿನಾ? ಕೋಳಹಳ್ಳಿ ಗ್ರಾಮ, ಕೋಳಿಹಳ್ಳಿ ಗ್ರಾಮ. ತುಮಕೂರು ಹೋಗ್ಲಿ, ತುಮಕೂರು ತಾಲೂಕು. ಹುಡುಗರ ಹೋಗ್ಲಿ. ಹುಡುಗರ ಹೋಗ್ಲಿ. ಅವ್ರ ಯಜಮಾನ್ರ ಹೆಸರು? ವೇಣುಗೋಪಾಲ್. ಅವರು ಇನ್ಯಾರಿದ್ರು? ನಮ್ಮ ತಂಗಿ ಅವತ್ತಿದ್ರ? ಅವತ್ತು ಮನೇಲಿದ್ದು. ನಮ್ಮ ತಂಗಿನ ನಾವು ವಾಡಿಕೆ. ಇದು ಹೆಸರು ನಿಮ್ಮ? ವರಲಕ್ಷ್ಮಿ. ನಮ್ಮ ತಾಯಿ ಹೊತ್ತು ಒಳಗೆ ಹೋಗಿಲ್ಲ ಅವತ್ತು. ನಮ್ಮ ತಾಯಿ ಯಜಮಾನ್ರ ಹೆಸರು? ಲಿಂಗರಾಜು. ಏಜ್ ಎಷ್ಟು ನಿಮಗೆ? 40. ಮನೆ ನಂಬರ್ ಹೇಳೋಣ ನಿಮಗೆ? ಅದು 757 ಸರ್. 757. ಎಷ್ಟು ಕೆ ಬಿ ಎಷ್ಟು ಜೊತೆ ಇರೋದು 6 ನಂಬರ್. ಅಷ್ಟೇ ಇರೋದು. 5 ನಂಬರ್ ತಿಳಿಸ್ತೇನೆ. 12 ಅವ್ರ ಹಂಗೆ ತಳಿ ಅವರು ಹೊರಗಡೆ ಇಟ್ಕೊಂಡು ಮಾತಾಡೋದು ಕೇಳಿಸ್ಕೊಂಡ್ರೆ ಇವರೆಲ್ಲ ಒಳಗೆ ಹೋಗ್ಬಿಟ್ರು ಸರ್. ಅವರೇ ಒಳಗಡೆ ಫೋಲ್ಡ್ ಆಗಿದ್ದು. ಎಲ್ಲ ಫೋನು ಅವರೇ ಬಂದಿದ್ದವ್ರೇನೆ. ನಾವು ಹೇಳಿದ್ವಿ ಏನ್ ಕಿತ್ತಿಲ್ಲ, ನೀವು ಒಳಗಡೆ ಇರಮ್ಮ ಮಾತಾಡ್ಬೇಕು ಅವ್ರ ಹತ್ರ ಅಂತ ಹೇಳಿದ್ರು. ಅಲ್ಲಿ ಅವ್ರು ಹೇಳಿದ್ದ? ಹೇಳ್ಬಿಟ್ಟು ಚಿಕ್ಕ ಹಾಕಿದ್ರು. ನಮ್ಮ ತಾಯಿಗೆ ಒಳಗೆ ಹೋದ್ರು. ನಮ್ಮ ನಾವು ಏನ್ ಸರ್ ಇನ್ನೊಬ್ರು ಒಳಗಡೆ ಇರ್ತೀವಿ ಇಲ್ಲ ಚಿಕ್ಕ ಹಾಕೋದು ಅವ್ರ ಡೋರು. ಮೊಬೈಲ್ ನಂಬರ್ ಇದೆಯಾ? 8792696986. ಎಷ್ಟು ಜನ ಅಲ್ವಾ ಇದ್ದೀವಿ? ನಿಮ್ಮ ಒಬ್ರದಲ್ವಾ? ನಮ್ಮ ಹೆಂಡತಿ ರಮೇಶ್ ಅವರು. ನಿಮ್ಮ ತಂದೆ ಹೆಸರು? ಏಜ್ ನಿಮಗೆ? 50 ವರ್ಷ. ನಮ್ಮ ತಮ್ಮ ಆಮೇಲೆ ಎಲ್ಲ ಮುಗಿದ್ಮೇಲೆ ಅಲ್ಲ, ಅವಾಗ ಇದ್ದಿದ್ದವ್ರು ಅಂದ್ರೆ ವಯಸ್ಸಲ್ಲಿ ಬಂದಾಗ ನಮ್ಮ ತಮ್ಮ ಬಂದಿದ್ದು. ಎಷ್ಟೇ ಜನ ಇಲ್ಲಿ ಒಳಗೆ ಯಾರು ವಾರ್ಡಿದ್ದಾರೆ ಅಷ್ಟೇ. ಇಷ್ಟು ಜನ ಒಂದು ವಿಟ್ನೆಸ್ಸು ಹಿಂಗೆ ಬಂದರು, ಹಿಂಗೆ ಗಲಾಟೆ ಮಾಡಿದ್ರು, CCB ಅಧಿಕಾರಿ ಅಂತ ಹೇಳಿದ್ರು.
9740 655 884 ಆಯ್ತು ಅವ್ನು ಕರ್ಸ್ಕೊಡಿ. ಜಯಮ್ಮ ಮನೆ ಬಂದಿದ್ದಾರೆ. ಆ ಜಯಮ್ಮ ಬೇಡ, ಒಂದ್ಸತಿ ಒಂದಕ್ಕೆ ಹಾಕೋದು ಇನ್ನೊಂದು ಬೇಡ ಅಂತ. ಅವ್ರನ್ನ ಹಾಕ್ಬಿಟ್ರೆ ಗೊತ್ತಿರೋನ್ನ ಹಾಕಿದ್ದಾರೆ. ಭಾಸ್ಕರ್ ಇರೋದು ಕನ್ನಡ ಓದೋದು ಕನ್ನಯ್ಯ ನಾಯ್ಡು ಇದಾರಾ? ಕನ್ನಯ್ಯ ನಾಯ್ಡು. ಏನಿದ್ದಾರೆ ಮೇಲೆ ಎಷ್ಟು ಮನೆ ನಂಬರ್ ಹೇಳಿ? ಏನ್ ಕೆಲಸ ಮಾಡ್ತಾರೆ? ಏನ್ ಮೊಬೈಲ್ ನಂಬರ್ 9482825351 ಜಯಕ ಬರೋ ಸೆಟಲ್ ಕಲರ್ ಅದೇ ಅವಾಗ ಜೊತೆ ಪೊಲೀಸ್ ಅಂತ ಬಂದಿರಲ್ಲ ಮನೆಗೆ. ಅದು ಇವಾಗ ಕೇಸ್ 2 ವರ್ಷ ಏನು ಬೇಡ ಜ್ಯೂಸ್. ನಾವು ನಮ್ಮ ತಂದೆಯವರು ರಾಜಕೀಯವರು ತಂದೆಯವರು ರಾಜಕೀಯ ಸರ್ ಅವರು ನಮ್ಮ ತಂದೆ ನಾನು ಒಂದು ಒಳ್ಳೆ ಹೆಸರು ಮಾಡಿ ನಮಗೆ ಬೇರೆ ಒಂದು ದೇವಸ್ಥಾನಕ್ಕೆ ಗಣೇಶ ಹೋಗ್ತಾರೆ ಅದನ್ನು ನಾವೇ ಸಲ್ಲಿಸ್ತೀವಿ. ನಾವು 3 ಸಲ ಗೆದ್ವಿ. ಮನೆಗೆ ಸ್ಟಾರ್ಟ್ ಹೋಗ್ತಾರೆ ನಮ್ಮ ಮಕ್ಕಳು ನಾವಾಗ ಕೇಸ್ ಜಾಸ್ತಿ ಹೋಗ್ತಾರೆ. ಆ ರೀತಿ ಇದ್ವಿ ನಾವು. ಸರ್ ಮೊನ್ನೆ ಇದೇ ಥರನೇ ಮೈಸೂರು ಒಂದು ಪ್ರಕರಣ ಸರ್. ಅದು ತಹಸೀಲ್ ಅದು ಕಮಿಷನರ್ಗೆ ಕಂಪ್ಲೇಂಟು ಅದಕ್ಕೆ ಬೆಂಗಳೂರು ಕಮಿಷನರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದು ನಾವು ಮಾಡಿದ ಕೊಟ್ಟು ಅದನ್ನು ಈಗ ನಾವು ವಿಡಿಯೋ ಅದನ್ನು ಸೇಫ್ ಬೇಕಾದ್ರೆ ಸರ್ ವಿಡಿಯೋ ಮಾಡ್ಕೊಂಡಿದ್ದಾರೆ ಸರ್ ಮನೇಲಿ ಸ್ಟಾರ್ಟಿಂಗಿನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಸರ್. ಅವರೇ ಯಾರು ಕೊಟ್ಟಿದ್ದೀನಿ? ತರ್ಸ್ಕೊಂಡಿ ಸರ್ ನಾವು ಅಲ್ಲಿಂದ ಹೋಗಿದೆ ಸರ್. ಅಲ್ಲ ಈಗ ಅವರು ಯಾರಿಗೆ ಕೊಟ್ಟಿದ್ದೀನಿ? ಪೊಲೀಸ್ ಸ್ಟೇಷನ್ ಊರಿನ ಮಾಜರಿಗೆ ಅವರು ನಮ್ಮ ಎಂತದ? ಬಜರಂಗ್ ಸಿಂಗ್. ಬಜರಂಗ್ ಸಿಂಗ? ಬಜರಂಗ್ ಅಂತ ಅವ್ರ ತಾಯಿ ಮನೆ ಸರ್. ನಿಮ್ಮ ತಂದೆ ಹೆಸರು? ತಂದೆ ತಾಯಿ ಮನೆ ಭಗವಾನ್ ಸಿಂಗ್ ಇದಾರ? ಅವ್ರ ಮನೆ ಹೋಗಿ ನಿಮ್ಮ ಮಕ್ಕಳಿಗೆ ಏಜ್ ಎಷ್ಟು ನಿಮಗೆ? ಅಡ್ರೆಸ್ ಹೇಳಿ ಇದು ಮನೆ ನಂಬರ್. ನಮ್ಮಂತೆ ಬರೀ 30 ವರ್ಷ ಆಯ್ತು ಸರ್ ಇಲ್ಲಿ ಈ ಏರಿಯಾಕ್ಕೆ ಬಂದಕ್ಕೆ ಈ ಮನೆಗೆ 30 ವರ್ಷ ಆಗಿದೆ.
ವ್ಯವಸ್ಥೆ ಮಾಡ್ತೀರಾ? ಎಲೆಕ್ಟ್ರಿಕ್ ಪೈಪ್ ಏನು ಅಂಗಡಿನ ಅಥವಾ ಏನು? ಹೋಲ್ಸೇಲ್ ಇದು ಸ್ಟಾರ್ಟಿಂಗ್ ಮತ್ತು ಸೊಪ್ಪು ಕಡೆ? ವಿಡಿಯೋ ಮಾಡಿಸ್ತಾರೆ. ಫ್ಯಾಕ್ಟ್ರಿ ಗಾಡಿ ಮಾಡಿ ಮೊಬೈಲ್ ನಂಬರ್ ಹೇಳಿ. 99 45 45 33 33 92 92 13 ಎಷ್ಟು ಬಂದಿದೆ ನಮಗೆ ಬಂದಿದೆ ಅಂತ ಕರ್ಕೊಂಡೋಗಿ 19/4/18 ಕಂಪ್ಲೀಟ್ ಆಗುತ್ತೆ. 7/5 ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಸಿ ಕರುಣಾಗೇಗೌಡ ಸಾಹೇಬ್ರೆ ಹುದ್ದೆ ಕರ್ಕೊಂಡೋಗಿ ಅಲ್ಲಿವರೆಗೂ ನೀವು ಯಾವುದೇ ಇವಾಗ ನಾನು ಆಕ್ಷನ್ ಮಾಡಿ ಕಂಪ್ನಿ ರಿಪೇರ್ ಮಾಡ್ಕೊಂಡು ಗೊತ್ತಿದ್ದೀವಿ ಕೊಡಿಸ್ಬಿಟ್ಟು ಏನು ಕೊಡ್ಸಿದ್ರೆ ಡಾಕ್ಟ್ರ್ ಅವ್ರ ಮಗಳೇ ಕಳಿಸಿದ್ದು ಓದಿ ನೋಡ್ತಾರೆ. ಹಾಂ ವಿಡಿಯೋದಲ್ಲಿ ಹಂಗೆ ಹೇಳಿದ್ದಾರೆ. ಹೇಳಿದ್ದಾರೆ ಮಗಳ ಕಳಿಸ್ತಾರಂತೆ. ಕಳಿಸಿದ್ದಾರೆ. ಮಗಳಿಗೂ ಇವ್ರಿಗೂ ಇಲ್ಲಿ ಬೆಂಗಳೂರಿನ 3 ವರ್ಷದಿಂದ ಫೈಟ್ ನಡೀತಾ ಇದೆ. ಅಮ್ಮವ್ರು ಕಂಪ್ಲೇಂಟ್ ಕೊಟ್ಟವ್ರೆ, ಕೇಸ್ ಹಾಕ್ತವ್ರೆ, ಎಲ್ಲ ಮಾಡಿದ್ದಾರೆ. ಆ ಮಗಳು ನೇಡ್ ಕಳಿಸಿದ್ರೆ ಇಲ್ವಾ ಅನ್ನೋದ್ರ ಬಗ್ಗೆ ಬಗ್ಗೆ ಅಲ್ಲಿ ಕರೆದು ಮಗಳು ಕರೆದು ಸ್ಟೇಟ್ಮೆಂಟ್ ತೊಗೊಂಡಿದ್ದೆ. ಯಾಕೆ ತಗೊಂಡಿಲ್ಲ ಇವ್ರು ಕೊಟ್ಟ ಅವ್ರು ಕ್ಲೋಸ್ ಮಾಡ್ಬಿಟ್ಟು ಅದು ಕಂಪ್ಲೇಂಟ್ ರೇಟಿಂಗ್ ಕರೆಕ್ಟಾಗಿದೆ ಸರ್. ತಂದೆ ನಾವು ಅವ್ರ ತಂದೆ ಕಂಪ್ಲೇಂಟ್ ಕರೆಕ್ಟಾಗಿದ್ದಾರೆ ಅವ್ರು ಏನಂತ ಇದು ಕೂರಿಸಿ ಮುಂಚಿತವಾಗಿ ನಮ್ಮ ಮೊಮ್ಮಗನ ಕಾಲೇಜ್ ಹತ್ರ ಹೋಗಿರು ಲೆಕ್ಕ ಕೊಟ್ಟು ಬಂದಿದ್ದಾರೆ ಅಂತಾರೆ. ನನಗೆ ಇವ್ರು ಚಲನ ಮಾಡೋದ್ರ ಬಗ್ಗೆ ಅನುಮಾನ ಇದೆ, ನೀವು ನಮಗೆ ಸೂಕ್ತ ರಕ್ಷಣೆ ಕೊಡಿ ಅಂತೇಳಿ ಕಂಪ್ಲೇಂಟಲ್ಲಿ ಅವರು ಕರೆಕ್ಟಾಗಿ ಬಿಟ್ಟಿದ್ದಾರೆ. ಕಂಪ್ಲೇಂಟಲ್ಲಿ ಅವರು ಕರೆಕ್ಟಾಗಿ ಕೊಟ್ಟಿದ್ದಾರೆ ಸರ್. ಅವರು ಇವರು ಪಾಸ್ವರ್ಡ್ನು ಡಾಕ್ಟರ್ ಸರ್ ಅದೇ ರಿಟೈರ್ಡ್ ಸರ್. ಅಮೃತರಾಜ್ ಅಮೃತರಾಜು ಸವಿತಾ ಕಾಲೇಜಿಗೆ ಹೋಗಿ ಮೊನ್ನೆ ಅಲ್ಲಿ ಸರ್ ಕೋರ್ಮಂಗಲದಲ್ಲಿ ಜ್ಯೋತಿನಾಥ್ ಕಾಲೇಜ್ ಹತ್ರ ಹೋಗಿ 3 ನಿಮಿಷ ಅಲ್ಲೂ ಗಲಾಟೆ ಮಾಡಿದ್ದಾರೆ. ಅದರಲ್ಲೂ ಗಲಾಟೆ ಮಾಡಿದ್ದಾರೆ. ಎಷ್ಟು 10 ಜನ ಇದ್ದಾರೆ ಪೆಟ್ಕೊಂಡು ಅಂದರೆ ಇವ್ರಿಗೆ ಏನು ಮಾಡಕ್ಕೆ ಹೋಗ್ತಾರ ಅವ್ರು ನಾವೆಲ್ಲ ಇದೇ ಥರವನ್ನು ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಸರ್. ಆದರೆ ಕಮಿಷನ್ ಸಾಹೇಬ್ ಮಾತಾಡಿದ್ದನ್ನ ಈಗ ಕಮಿಷನ್ ಸಾಹೇಬ್ ಡಿಸ್ಟ್ರಿಕ್ಟ್ ಸೌತ್ಗೆ ಹಾಕಿದ್ದು ಇವಾಗ ಅಲ್ಲಿಂದ ಬಂದು ಮಂಜುನಾಥ್ ಅವ್ರನ್ನ ಕರೆಸಿ ಸ್ಟೇಟ್ಮೆಂಟ್ ತಗೊಂಡಿದೆ ಸರ್. ಇವಾಗ ಏನು ಹೇಳಿದ್ದು ಏನು ಪ್ರೋಗ್ರಾಮ್ ನೀವು ಈಗ ಮಾತಾಡೋದ್ರಿಂದನ ಅವರು ಸರ್ ನಾನು ನಮ್ಮ ಹೆಸರು ಮಾತಾಡೋದು ಇದು ಈ ಥರ ಮಾತಾಡ್ತಾರೆ ಮಾಡಿಬಿಟ್ರು ಇದು ನನಗೆ ಮಾಡಿಬಿಟ್ಟೆ ನಾನೇನು ಸರ್ ಇನ್ಸ್ಪೆಕ್ಟರ್ ಸಾಹೇಬ್ ಹೇಳಿ ನಾನು ಮಾಡಿದೆ ಅಂತ ಅವ್ರು ಡಿಸ್ಟ್ರಿಕ್ಟ್ ಸೌತ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಎಲ್ಲೇ ಹೋದ್ರು ಎಲ್ಲ ಕಡೆ ಇದೇ ಕೆಲಸ ಸರ್. ಮನೆಗೆ ಬರೋರು ಯಾರು ಇದೇ ಮಾಡ್ಕೊಂಡು ಹೋಗ್ತಾರೆ ಸರ್ ಕೊಡೋದು. ವಿಡಿಯೋ ಕೊಟ್ಬಿಟ್ಟು ಕಳಿಸುತ್ತೆ ಬಂದಿದ್ದೀವಿ ಅಂತ ಈ ಚೈನಲ್ಲಿ ವಿಡಿಯೋ ಕೊಡ್ತಾನೆ. ವಿಡಿಯೋ ಕೊಟ್ಬಿಟ್ಟು ಅವ್ರೇನು ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ ಸರ್. ಸರ ಅವ್ರ ಮಗಳೇ ಕಳಿಸಿದ್ರಂತೆ ಹೋಗಿ ನೋಡ್ಕೊಂಬಂದಿದ್ದ 2022 ಅವ್ರ ಮಗಳ ಮೇಲೆ ದೊಡ್ಡ ಗಲಾಟೆ ಮಾಡಿದ್ರು. ಅಕ್ಕ ಕೊಟ್ಟಿದ್ದಾರೆ ಮಗನಿಗೆ ಕೊಟ್ಟಿದ್ದಾರೆ ಅಂತೇಳಿ ಅಯ್ಯಮ್ಮ ಕಮಿಷನ್ಗಳ ಕಂಪ್ಲೇಂಟ್ ಕೊಟ್ಟು ಎಲ್ಲ ಪರಿಸ್ಥಿತಿ ಕೊಟ್ಟು ಎಲ್ಲ ಕಡೆ ರೆಫರ್ ಹಾಕಿಸಿ SAC ಎಲ್ಲ ಕೊಟ್ಟು ಎಲ್ಲ ನಡೀತಾ ಇದೆ. ಬಟ್ ಈಗ ಅವ್ರ ತಾಯಿ ಕೇಳ್ತಾರೆ ಸರ್, ನೀವು ಯಾರು ಕೇಳ್ತಾರೆ ಇವ್ರ ತಾಯಿ ಮಗಳೇ ಕಳಿಸಿದ್ರೆ ಆಮೇಲೆ ಇಂಥ ಬರ್ತಾರಲ್ಲ ಮನೆಗೆ ನೋಡಿ ಅದನ್ನು ವ್ಯವಸ್ಥೆ ಕಳಿಸಿದ್ದು ಹೇಳ್ತಿಲ್ವ ಸರ್? ಹೇಳ್ತಿಲ್ವ ತಾಯಿ ಯಾಕೆ ತಾಯಿ ಮುಂದೆ 1 ವರ್ಷ ಹೇಳ್ತಿರಲಿಲ್ಲ ಇವರು
ಪ್ರಶಸ್ತ ಏನು ನಮ್ಮ ಮನೆ ಕೊಡ್ತಾನಂತ ಅದಕ್ಕೋಸ್ಕರ ಅಮೃತರಾಜ್ ಅಂತ ಹೆಸರು ಹೇಳಿದ ತಕ್ಷಣ ನಾವು ನಮ್ಮ ಬಾರಪ್ಪನ ಒಳ್ಳೆ ಮಾತಾಡೋಣ ಅಂತೇಳಿ ಅವ್ರ ತಾಯಿ ಒಡೆ ಕರೆದಿದ್ರು. ಈಸ್ಟ್ ಯಾವ್ದು ಮನೆ ಇತ್ತೆ ಅಲ್ಲ ಈಸ್ಟ್ಗೆ ಈಸ್ಟ್ ಮನೆ ಇರೋದು ಶಿವಣ್ಣ ಶಿವಣ್ಣ ಅವರು ಶಿವಣ್ಣ ಮನೆ. ವೆಸ್ಟ್ಗೆ ವೆಸ್ಟ್ಗೆ ಆ ಕಡೆ ಈಸ್ಟ್ ಕಡೆ ನಾಲ್ಕು ಈಸ್ಟ್ ಈ ಕಡೆ ಪಕ್ಕದ ಬಿಡಿ ವೆಸ್ಟಿಗೆ ಶಿವಣ್ಣ ಅವ್ರ ಮನೆನಾ ವೆಸ್ಟ್ ಶಿವಣ್ಣ ನಾಲ್ಕಿಗೆ ಹೌದು ಈ ಕಡೆ ಯಾವ ಮನೆ ಎಷ್ಟು ಇದು ಸೌತ್ ಇದು ಸೌತ್ ಬರ್ತದೆ ಸರ್ ಸೌತ್ ಇದು ಇದು ಎಷ್ಟು ಇದು ವೆಸ್ಟ್ ಇದು ಎಷ್ಟು ಈಸ್ಟ್ ಈ ಕಡೆಗೆ ಈ ಕಡೆಗೆ ಈಸ್ಟ್ ಅದು ಯಾರೋ ಬಾಡಿಗೆ ಸುಮಾರು ಗೊತ್ತಿಲ್ಲ ಅವರು ಚೌಡಂಗುಪ್ಪೆ ಸತ್ತೋದ್ರು ಅವರು. ಮಂಜು ಹಾಂ ಅವರು ಚೌಡಂಗುಪ್ಪೆ ಹೆಸರೇ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ. ಅದು ಅವರ ಹೆಸರಲ್ಲಿ ಏನೇನು ಐತೆ ಅಂತ ಒಬ್ಬನು ಕಳಿಸ್ಬಿಟ್ಟು ಅಲ್ಲಿ ಚೆಕ್ ಮಾಡಿಸ್ಬೇಕು. ಅದು ಮಾಡ್ಕೊಡ್ತೀವಿ. ಅಂದರೆ ಇದು ಸೈಡು ಕೊಡ್ತಾರೆ ಸರ್. ಇದು ಕೊಡ್ತಾರೆ ಸರ್. ಅಂದರೆ ಇವರು ಎಲ್ಲ ಕಡೆನೂ ಅಲ್ಲಿ ಕಂದಾಯ ಡಿ ಸಿ ಆಫೀಸಲ್ಲಿ ಐತೆ ಸರ್. ಆಮೇಲೆ ಅವನು ಯಾರು ಕಳಿಸ್ಬಿಟ್ಟು ಅಲ್ಲಿ ಏನೇನೈತಿ ಎಲ್ಲ ಎತ್ಕೊಂಡ್ಬರ್ತಾರೆ. ಇದಾಗಿ ಕೊಡ್ತಾರೆ ಸರ್ ನನಗೆ. ಸರಿ ಕೊಡ್ತಾರೆ ಸರ್. ಗಾಡಿ ಹೋಗಿದ್ದೀನಿ ಇದು ಪೂರ್ವಕ್ಕೆ ಏನೈತೆ ಅಂತ ನನಗೆ 23 ವರ್ಷ ಬಿಲ್ ಕೊಡ್ತಾರಲ್ಲ ಆ ಸಂದರ್ಭದಲ್ಲಿ ಡೈರೆಕ್ಟರ್ ಕೊಡ್ತಾರೆ ಸರ್. ನಾನು ಸ್ವಾಮಿ ಈ ತರಕ್ಕೆ ಸರ್ ನಿಮಗೆ ಒಂದು ಕೊಡಿ ಸ್ವಾಮಿ ಡಿ ಸಿ ಪಿ ಕಂಪ್ಲೇಂಟ್ ಕೊಟ್ಟಾಗ ಡಿ ಸಿ ಪಿ ಸಾಹೇಬರು ಇದು ಎ ಸಿ ಪಿ ಕೊಡ್ತಾರೆ ಸರ್. ಅವ್ರು ನನಗೆ ಕೊಡ್ತಾರೆ. ಅದೇ ನಾನು ಇದನ್ನು ನ್ಯಾಯ ಕೊಡಿಸಿ ನನಗೆ ಇನ್ಸ್ಪೆಕ್ಟರ್ ನನಗೆ ಎಫ್ಐಆರ್ ಇದು ಮಾಡ್ತಾ ಇರೋದಕ್ಕೆ ಇದು ಹೇಳಿದಾಗ ಇವರು ಅಂಡರ್ಸ್ಟ್ಯಾಂಡ್ ಕೊಡ್ತಾರೆ. ಅಂದರೆ ಇದೇ ಟೈಮಲ್ಲೇ ಇನ್ನೊಂದು ಕೇಸಲ್ಲಿ ಇವ್ರು ಪರವಾಗಿ ಸೀಲ್ ಕೂಡ ಹಾಕ್ತಾರೆ. ಅದೇ ಅರಣ್ಯಕ್ಕೆ ಹೊರ ಸಾಹೇಬ್ ಕೊಡ್ತಾರೆ. ಮೈಸೂರಿಗೂ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಇವ್ರ ಪರವಾಗಿ ಎಲ್ಲದಕ್ಕೂ ಪ್ರಕಾರನ ಎ ಸಿ ಬರನಾಗಿ ಕೊಟ್ಟರೆ ಪೂರ್ತಿ ಕುಮ್ಮಕ್ಕು ಇವನ್ ಬೆಳೆಯಕ್ಕೆ ಮಾಡ್ತಾ ಪೂರ್ತಿಗೆಲ್ಲನೂ ಎ ಸಿ ಬರನಾಗಿ ಕೊಡ್ತಾ ಇದ್ರೆ ಒಳ್ಳಾಗೆ ಕೊಡ್ರಿ ಇದು ಬರ್ತಾವೆ ಯಶವಂತರ ಇಲ್ಲ ಸರ್. ನೀನೆಲ್ಲ ತಿಳಿಸ್ಬೇಕು ಅಲ್ಲ ಅಲ್ಲಿ ಎ ಸಿ ಪಿ ಆಗಿದ್ರು ನಮ್ಮ ನಂಗನಗೂಡು ಸ್ವಲ್ಪ ಅಲ್ಲಿಗೆ ಎ ಸಿ ಕಾರ್ಡ್ಸು. ಅವಾಗ ಈಗ ನಮ್ದು ಎಫ್ ಐ ಆರ್ ಕ್ಲಿಯರ್ ಆಗೋ ಸಂದರ್ಭದಲ್ಲಿ ಅಲ್ಲಿತ್ತು. ಆಮೇಲೆ ಏನೋ ಜ್ಯುಡಿಷಿಯಲ್ ಹೋಗಿ ಚೇಂಜಸ್ ಆಗ್ತವೆ. ಈಸ್ಟಿಗೆ ಏನಂದ್ರೆ ವಾಸದ ಮನೆ ಯಾವುದು ವಾಸದ ಮನೆನಾ ಮನೆ ಯಾರು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಸುಮಾರು ವರ್ಷದಿಂದ ಹೌದು ಬಂದಿದ್ರು ಅವ್ರು ಸಭೆಯವರು ಇವಾಗ ಯಾಕೆ ಯಾವುದು ಅಮ್ಮ ಯಾವ್ದು ಇಲ್ಲಿ ಅಂತ ಶಾಪ್ ಇದೆಯಲ್ಲ 11 ಸರ್. 1011 ಶಾಪ್ ಇದೆಯಲ್ಲ ಹಾಸ್ಗೆ ಪ್ಯಾಕ್ಟ್ರಿ ಬಿಲ್ಡಿಂಗ್ ನಂಬರ್ ಇದ್ರೆ ಸಾಕು ಬಿಡಿ. ಲಕ್ಷ್ಮಿಗೆ ಲಕ್ಷ್ಮಣಿಗೆ ಲಕ್ಷ್ಮೀ ನರಸಿಂಹ ರೋಡ್ ಅದು ಇದೆಯಾ ಏನು ಎಷ್ಟು ಕ್ರಾಸ್ ಇದೆ ರೋಡ್ ಆಗೇ ಸರ್. ವೆಸ್ಟ್ ಪಶ್ಚಿಮಕ್ಕೆ 6ನೇ ಕ್ರಾಸ್ ರೋಡು ಮತ್ತೆ ಶಿವಣ್ಣ ರೋಡ್ ಮನೆ. ಇದೆಯಾ ಇದು ವಾಸದ ಮನೆ ಪೂರ್ವ ಪಶ್ಚಿಮ ಅಂತಾನೆ ಇದು ಇದು ಪಶ್ಚಿಮ. ಐದು ಪಶ್ಚಿಮ ಕೆಳಗೆ ಎಷ್ಟು ಫ್ಲೋರ್ ಇದು ಇದು ಒಂದೇ ಫೋನ್ ಮೇಲ್ಗಡೆ ಇಷ್ಟೇ. ಡೂಪ್ಲೆಕ್ಸ್ ಕೆಳಗಡೆ ಗ್ರೌಂಡ್ ಫ್ಲೋರ್ 2 ಮನೆ ಇದೆ. ಶೆಲ್ಲರ್ ಎಲ್ಲರಲ್ಲಿ ಹಾಂ 2 ಮನೆ ಎಲ್ಲರಿಗೆ ಹಾಂ ಶೆಲ್ಲರ್ 2 ಮನೆ ಇದೆ. ದಕ್ಷಿಣ ಈ ಕಡೆಗೆ ಒಂದು ಮನೆ ಇದೆ ಬಾಡಿಗೆ ಎಲ್ಲರಲ್ಲಿ ಎರಡು ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಆಮೇಲೆ ಬಾಡಿಗೆ ಇದು ಬಂದು 30 ವರ್ಷ ಆಯ್ತು ಮನೆ ಕಡೆ ಮುಂಚೆಯಿಂದಲೇ ಬಂದರು. ಅದು ಮಕ್ಕಳಿಂದ ಎಲ್ಲರ ಎಂಟ್ರಿ ಹೆಂಗೆ ಅಲ್ಲಿ ಆ ಕಡೆ ಅಂದ್ರೆ ಆ ಕಡೆ ಟವರ್ ಇದೆಯಲ್ಲ ಅದು ಬೆಳಕು ಬರುತ್ತೆ ಬೆಳಗ್ಗೆ ಬಂದಿದೆ. ಈ ಕಡೆ ಕೆಳಗೆ ಇದೆ ಆ ಕಡೆ ಹಾಂ ಹೌದು. ಇದೇ ಜಾಗದಲ್ಲಿ ಒಪ್ಕೊಂಡಿದ್ದೀವಿ. ಇಲ್ಲೇ ರಾಮನವರು ಗೊತ್ತಿಲ್ಲ ಪವನ್ ಅಂತ ಆ ಕಡೆ ಹೋಗಿದ್ದ. ನೀವು ಆ ಕಡೆ ಕೂತ್ಕೊಂಡ್ರಿ ಆ ಕಡೆ ಬರ್ತೀರಾ? ಅವನು ಪವನ್ ದೇವರ ದೇವರ ಪವನ್ ಅಂದ್ರೆ ಎದ್ದಿಂದ ಆಚೆ ಹೋಗ್ತಾರೆ. ನೀವು ನಿಂತ್ಕೊಂಡ್ಬಿಡ್ತೀರಾ ಅಲ್ಲ ಟೈಪ್ ಮಾಡ್ದಂಗೆ ಕೂತ್ಕೊಳ್ಳಿ ಆ ಕಡೆ ಕ್ಲಾಸ್ ಅವ್ರಿಗೆ ಕೈ ತೋರಿಸ್ತಾರೆ
ಬನ್ನಿ ನೀವು ಇಬ್ರು ಬನ್ನಿ ನೀವು ಬನ್ನಿ ನಮ್ಮ ನೀವು ಆ ಕಡೆ ಹೋಗಿ ಅಲ್ಲಿಗೆಲ್ಲ ಯಾರು ಬೇಡ. ಅಲ್ಲಿಗೆ ಹೋಗಿ ಫೋಟೋ ತಗೊಂಡು ನೀವು ಹಿಂದೆ ಬನ್ನಿ ಫೋಟೋ ಅವ್ರು ಬೇಡ ಮೇಡಮ್ ಅಲ್ಲಿ ನಿಂತ್ಕೊಂಡು ಇಲ್ಲಿ ಜಾಗಕ್ಕೆ ಬಂದಿದ್ರು ಅಂತ ತೋರಿಸ್ದೆ. ಅಲ್ಲೇ ನಿಂತ್ಕೊಂಡು ಹಿಂಗೆ ಯಾರು ಅವ್ರ ಮನೆಯಿಂದ ಹಿಂಗೆ ಬಂದ್ರು ಏನಾಯ್ತು ಅಂತ ಹೇಳ್ಬಿಟ್ಟು ಹಿಂಗೆ ಈ ಥರ ಕೂತ್ಕೊಂಡು ಇದೇ ಜಾಗದಲ್ಲಿ ಕೂತ್ಕೊಂಡಿದ್ದೆ. ಇದೇ ಜಾಗ ಪಾವನ ಬನ್ನಿ ವಿಡಿಯೋ ಮಾಡ್ಕೊತೀರಾ ಸರ್? ಫಸ್ಟ್ ವಿಡಿಯೋ ನೀವೇನಲ್ಲ ನೀವು ಜೊತೆ ಆ ಕಡೆ ಇದೆ ಇಷ್ಟ ಸರ್ ವಿಡಿಯೋನ ಮಾಡ್ಕೊಳ್ಳಿ ಫಸ್ಟು, ಹ್ಞೂ ಆಮೇಲಿಂದ ಫೋಟೋ ಹೊಡ್ಕೊಂಡು ನಿಮ್ಮ ಹೆಸರು ಏನು ಅಂತ ಕೇಳ್ಕೊಂಡು ನಾನು ಕೇಳ್ತೀನಿ ಅದು ಕೊಡಿ ಟ್ರೈನ್ ನಂಬರ್ ಹೇಳ್ತೀನಿ ಟ್ರೈನ್ ನಂಬರ್ ಎಲ್ಲ ನಿಮ್ಮ ಹೆಸರು ಕೇಳ್ತೀನಿ ಅವಾಗ ಪಂಚರ್ ಆಗಿ ಕಳಿಸ್ತೀವಿ ಅಂತ ಎಲ್ಲ ಹೇಳ್ತೀನಿ ಅವಾಗ ಆಯ್ತು ಸರಿ ಅಂತ ಹೆಸರು ಅಡ್ರೆಸ್ ಕೇಳ್ತೀನಿ ಇಲ್ಲೇ ಮನೆ ಅಂದ್ಬೇಡಿ ಈ ಏರಿಯಾ ಹೆಸರು ಏನಿದೆ ಏರಿಯಾ ರಾಜಗೋಪಾಲ ಸ್ಟಾರ್ಟ್ ಮಾಡಿ ವಿಡಿಯೋ ಆನ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀರಾ? ಎಲ್ಲರೂ ಬರ್ಬೇಕು ನೀವು ಇಟ್ಲ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರಾ ಸಾಕು ಇಲ್ಲೇ ಬರೀ ಸಾಕು. ಕಡೆಗೆ ಬಂದ್ಬಿಡಿ ನೀವು ಆ ಕಡೆ ಬನ್ನಿ. ಸರಿನಾ ಸ್ಟಾರ್ಟಾ? ಓಕೆ ಸ್ಟಾರ್ಟ್ ಮಾಡಿ ಸರಿ ನಾನು ಸಂತೋಷ್ ಅಂತ ಹೇಳ್ಬಿಟ್ಟು ರಾಜಗೋಪಾಲ ನಗರ ಸಬ್ ಇನ್ಸ್ಪೆಕ್ಟ್ರು ಈಗ ಬಂದಿರೋ ಉದ್ದೇಶ ತಮ್ಮ ಮೊಕದ್ದಮೆ ಸಂಖ್ಯೆ 61/2023ರಲ್ಲಿ ಇವರು ಮಂಜುಳಾ ಅಂತ ಹೇಳ್ಬಿಟ್ಟು ಇದರೊಂದು ದೂರು ನೀಡಿರ್ತಾರೆ ಆ ಮನೆಯಲ್ಲಿ ಅದರ ಸಂಬಂಧ ಮೊಕದ್ದಮೆ ಸಂಖ್ಯೆ 61/2023 ಅಂಡರ್ ಸೆಕ್ಷನ್ 341 389 20 ಬಿ 348 419 448 506 ಐಪಿಸಿ ಪ್ರಕಾರ ಒಂದು ಮೊಕದ್ದಮೆ ದಾಖಲಿಸಿದ್ವಿ ಸಂಬಂಧ ಏರ್ಪಟ್ಟಾಗ ಇನ್ವೆಸ್ಟಿಗೇಷನ್ ಸಂಬಂಧ ನಿಮಗೆ ಸ್ಪಾಟ್ ಮಾಜರ್ ಮಾಡೋಕ್ಕೆ ನಿಮಗೆ ಮರುತನಿಕೆ ಆರ್ಡರ್ ಆಗಿದೆ ಅದಕ್ಕೆ ಸ್ಪಾಟ್ ನಾವು ಇದು ಮರುತನಿಕೆಯಲ್ಲಿ ಈಗ ಸ್ಪಾಟ್ ಮಾಜರ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅದಕ್ಕೆ ಪಂಚ ಹಾಕ್ಬೇಕು ಅಂತೇಳಿ ನಿಮ್ಮ ಹೆಸರು ಕೆ ಭಾಸ್ಕರ್ ತಂದೆ ಹೆಸರು ಕನ್ನಯ್ಯ ಏಜ್ ಎಷ್ಟು 50 ಯಾವ ಏರಿಯಾ ಮನೆ ರಾಜಗೋಪಾಲ ನಿಮ್ಮ ಹೆಸರು ಬಂದಿರೋ ಶ್ರೀ ತಂದೆ ಹೆಸರು ಭಗವಾನ್ ಶ್ರೀ ಏಜ್ ಎಷ್ಟು 53 ಮನೆ ಯಾವ ಏರಿಯಾ ರಾಜಗೋಪಾಲ್ ರಾಜಗೋಪಾಲ ಸರಿ ಇವಾಗ ಇವರು ಮಂಜುಳಾ ಅಂತ ಹೇಳ್ಬಿಟ್ಟು ಇವರೇ ದೂರು ನೀಡಿರೋದು ಈಗ ಇವರು ಹೇಳ್ತಾರೆ ಅವತ್ತು ಏನು ನಡೀತು ಅಂತ ಸ್ವಲ್ಪ ಇಲ್ಲಿ ಏನು ನಡೀತು ಏನೇನು ನಡೀತು ಎಲ್ಲಿ ನಡೆದಿದ್ದಾರೆ ಇಲ್ಲಿ ಸರ್ ಇಲ್ಲೇ ಸರ್ ಇಲ್ಲಿ ಕೂತಿದ್ರು ಬಂದು ಪವನ್ ಅನ್ನೋದು ಕೂತಿದ್ದೆ, ರವಿ ಇನ್ನೂ ನಾನು ಕೂತಿದ್ದೆ. ಅವರಿಬ್ರು CCTV ಆಫೀಸರ್ ಅಂತ ಹೇಳ್ಬಿಟ್ಟು ನಿಮ್ಮೇನೇನೋ ದೂರು ದಾಖಲಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರ ಹತ್ರ ಮಾತಾಡ್ತಿದ್ರು. ಇಲ್ಲೇ ಕೂತ್ಕೊಂಡಿದ್ರು ಇಲ್ಲೇ ಕೂತ್ಕೊಂಡು ಪವನ್ ಅದೇ ಡೇಟ್ ಏನಾಗಿತ್ತು ಅವತ್ತು 3/1/2019 ಹೌದಾ ಎಷ್ಟು ಗಂಟೆಗೆ ಬಂದಿದ್ದ ಸುಮಾರು 9:30 ಆಗಿತ್ತು ಅನ್ಸುತ್ತೆ. 9 ಮೇಲೆ 9:30 ಆಗಿದೆ. ಗೊತ್ತಾಯ್ತಾ ಈಗ ಅವರು ಇದು ಸಂಬಂಧ ಇದು ಮಾಡಿದ್ರೆ ಅದನ್ನು ಮಾಜರ್ ಇಷ್ಟು ಈಗ ಅವತ್ತು ನಡೆದಿದ್ದು ಇಲ್ಲಿ ಏನಂತ ನೀವು ಸರಿ ಸ್ಟಾರ್ಟ್ ಮಾಡಿ ಫೋಟೋ ಹಂಗೆ ಅದು ಫೋಟೋ ತೆಗ್ಬಿಡಿ ಅಲ್ಲಿಂದ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಕೈ ತೋರಿಸ್ತೀನಿ ನೀವೇ ತೋರಿಸೋದು ಇಲ್ಲಿ ಕೂತಿದ್ರು. ಆಯ್ತಾ? ನಾನು ಫೋನ್ ಮಾಡ್ತೀನಿ. ಮರುಗಡೆ ಮಾಡ್ಕೊಂತೀನಿ ನೀವು ಅವರು ಬಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಪರವಾಗಿಲ್ಲ ಇಲ್ಲಿ ಬೇಡ ಬೇಡ ಆಯ್ತು ನೀವು ತಲೆ ಕೆಡಿಸ್ಕೊಂಡ್ಬಿಡ್ರಿ. ಬೇಕಾದ್ರೆ ನಾನೇ ಕೇಳ್ತೀನಿ ಸರಿನಾ? ಈಗ ಅದೇ ಅವ್ರದ್ದು ಯಾರು ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಈಗ ಅವ್ರದ್ದೆಲ್ಲ ಬರ್ಕೊಂಡಿದ್ದೀನಿ, ನಾನು ಸ್ಟೇಟ್ಮೆಂಟ್ ಮಾಡ್ಕೊಂತೀನಿ. ಬರೋದು ಬೇಡ, ನೀವು ಇಬ್ಬರು ಮಾತ್ರ ಕರೆಸ್ತೀನಿ. ಆ ಥರ ಬಂದ್ಬಿಡ್ರೆ ತಂಗಿ ಮಗಳು ಅವ್ರದ್ದು ನಾನು ಸ್ಟೇಟ್ಮೆಂಟ್ ಮಾಡ್ಕೊಂತೀನಿ. ಬಾಣಂತಿ ಅಲ್ಲ ಇದ್ರೆ ಕರ್ಕೊಂಡ್ಬನ್ನಿ ಬನ್ನಿ ಸಂಜೆ ಕರ್ಕೊಂಡ್ಬನ್ನಿ 4-4:30 ಬರ್ತೀರಾ? 3 ತಿಂಗಳ ಮಗ ಅವಾಗ. ಆಯ್ತು ನಾನು ಇಲ್ಲಾಂದ್ರೆ ಸ್ಟೇಟ್ಮೆಂಟ್ ಮಾಡ್ಕೊಂಡ್ರೆ 4 ಗಂಟೆ ತನಕ ಇದ್ದು ಕರ್ಕೊಂಡ್ಬನ್ನಿ. ಇಲ್ಲೇ ಹೋಗಿದ್ರು ಪರವಾಗಿಲ್ಲ. ಬಂದು ಕರ್ಕೊಂಡ್ಬಿಟ್ಟಿದ್ವಿ. ಆಯ್ತು ಕರ್ಕೊಂಡ್ಬನ್ನಿ ಸರಿ